ನನಗೆ ಇಸ್ರೇಲ್ ಅವರ ಬ್ರೈನ್ ಮ್ಯಾಪಿಂಗ್ ಆಗ್ಬೇಕು ಎಲ್ರದ್ದು ಅಂತ ಅನ್ನಿಸ್ಬಿಡುತ್ತೆ. ಅಂದ್ರೆ ಇಡೀ ವಿಶ್ವದಲ್ಲಿ ನನ್ನ ಪ್ರಕಾರ 1 ಕೋಟಿಗಿಂತ ಕಡಿಮೆ ಜನ ಇದ್ದಾರೆ ಅವರು ಇಡೀ ವಿಶ್ವದಲ್ಲಿ. ಅಂದ್ರೆ ನಾಟ್ ಓನ್ಲಿ ಇನ್ ಇಸ್ರೇಲ್, ನೀವು ಇಡೀ ವಿಶ್ವದಲ್ಲಿ ಎಲ್ಲೆಲ್ಲಿದ್ದಾರೋ ಎಲ್ಲ ಸೇರಿಸಿದ್ರೆ 1 ಕೋಟಿಗಿಂತ ಕಡಿಮೆ. 90ರಿಂದ 1 ಕೋಟಿ, 90 ಲಕ್ಷದಿಂದ 1 ಕೋಟಿ. ಹೌ ದೇರ್ ಬ್ರೈನ್ ವರ್ಕ್ ಸರ್? ಇಸ್ರೇಲ್ ಪ್ರಾರಂಭ ಆದಾಗ May 14th 15th ಅಂತ ಕಾಣುತ್ತೆ 1948, 40,000 ಪೀಪಲ್ ಇನ್ ಇಸ್ರೇಲ್. ಹಾಂ, ಅವ್ರು ಒಪ್ಕೊಂಡ್ರು, ಓಕೆ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾ ಅವರು ಪ್ಯಾಲೆಸ್ಟೈನಿಗೆ ಬಿಟ್ಕೊಟ್ಬಿಡ್ತೀವಿ, ನಾವು ಇರ್ತೀವಿ ನಮಗೆ ಕೊಟ್ಟಿರೋ ಒಂದು ಭಾಗದಲ್ಲಿ ಅಂತೇಳಿ. ಅದು ವಿಶ್ವಸಂಸ್ಥೆ ಮಾಡಿದ್ದು ಅಂಡರ್ ದಿ ಅಡ್ವೈಸ್ ಆಫ್ ಬ್ರಿಟನ್ UK. ಸರಿ, ಬಟ್ ಈಗ ಅರಬ್ ದೇಶಗಳಿಗೆ ಅದನ್ನ ಸಹಿಸ್ಕೊಳಕ್ಕಾಗಲಿಲ್ಲ. ಒಂದು ಯಹೂದಿ ಕಂಟ್ರಿ ವಿತಿನ್ ಅರಬ್ ಟೆರಿಟರಿ ಅದು ಹೆಂಗೆ ಸಾಧ್ಯ ಅಂತೇಳಿ ಅರಬ್ನವರೇ ಬಂದು ಮುಗಿಬಿದ್ರು. 40,000 ಜನ ಇದ್ದ ಜನಸಂಖ್ಯೆಯ ಸಂದರ್ಭದಲ್ಲಿ ಒಂದು ವಾರ ಆಗತ್ತೆ. ಸುತ್ತ ಇರೋರೆಲ್ಲ ಮುಸ್ಲಿಂ ಕಂಟ್ರಿಗಳು ಬಂದು ಇಸ್ರೇಲ್ ಮೇಲೆ ಬೀಳತ್ತೆ, ದಾಳಿ ಮಾಡ್ತಾರೆ. ಸೊ ಅದನ್ನು ಸರ್ವೈವ್ ಮಾಡಬೇಕಾದ್ರೆ ಎಂಥ ಮನಸ್ಥಿತಿ ಇರಬೇಕು. ಸೊ ಇಟ್ ಈಸ್ ಲೈಕ್ ದಟ್. ಆ್ಯಂಡ್ ಎನಿ ಬಾಯ್ ಗರ್ಲ್ ಅಬೌವ್ 18 ಇಟ್ ಈಸ್ ಕಂಪಲ್ಸರಿ ಫಾರ್ ದೆಮ್. ಡಾಕ್ಟರ್, ಲಾಯರ್, ಬಾರ್ಬರ್, ಟೀಚರ್, ಲೆಕ್ಚರರ್, ಎನಿಬಡಿ. ಡಿಕ್ರಿ 8 ಅಂತ ಒಂದು ಕೋಡ್ ಕೊಡ್ತಾರೆ. ಡಿಕ್ರಿ 8 ಜಾರಿ ಆದ ಕೂಡಲೇ ಅವರಿಗೊಂದು ಏರಿಯಾ ಕೊಟ್ಟಿರ್ತಾರೆ. ಯು ಹ್ಯಾವ್ ಟು ಗೋ ಅಸೆಂಬಲ್ ದೇರ್, ಡೂ ದ ಆಪರೇಷನ್, ಕಮ್ ಬ್ಯಾಕ್ ಆ್ಯಂಡ್ ಗೋ ಬ್ಯಾಕ್ ಆ್ಯಂಡ್ ಬಿಕಮ್ ಎ ಬಾರ್ಬರ್, ಡಾಕ್ಟರ್, ವಾಟ್ ಎವರ್. ಯುದ್ಧ ಅಂತ ಬಂದಾಗ ಎಲ್ಲರೂ ಹೋಗಲೇಬೇಕು. ಬಟ್ ಈಗೇನಾಗಿದೆ ಅಂದರೆ, ನನಗೆ ಈಗ ಒಂದು 2-3 ದಿವಸದಿಂದ ತುಂಬ ಐ ಫೀಲ್ ವೆರಿ ಬ್ಯಾಡ್ ಫಾರ್ ಇಸ್ರೇಲ್. ಈಗ ನೋಡಿ, ಅವರು ಇಸ್ರೇಲ್ನಲ್ಲಿ ಈ ವಾಯು ರಕ್ಷಣಾ ವ್ಯವಸ್ಥೆ ಭಾಳ ಅದ್ಭುತವಾಗಿತ್ತು. ಅವರಿಂದ ನೋಡಿ ಕಲ್ತ್ಕೊಂಡಿವಿ ನಾವು. ಆಪರೇಷನ್ ಸಿಂಧೂರ್ನಲ್ಲಿ ನಾವು ಅಳಿಸ್ಕೊಂಡಿದ್ದು ಇಸ್ರೇಲ್ ಮಾಡೆಲ್. ಮೊಟ್ಟ ಮೊದಲಿಗೆ ಬರೋದು ಈ ಇರಾನ್ ಹೇಳಿದ್ನಲ್ಲ 1200 ಕಿಲೋಮೀಟರ್ ಇದೆ ಅಂತ, ಅಲ್ಲಿಂದ ಮಿಸೈಲ್ ಲಾಂಚ್ ಮಾಡಿದ ಕೂಡಲೇ ಮೊಟ್ಟ ಮೊದಲ ಸಿಸ್ಟಮ್ ಬರೋದು ಆ್ಯರೋಸ್ ಸಿಸ್ಟಮ್. ಈ ವಾಯು ರಕ್ಷಣಾ ವ್ಯವಸ್ಥೆಯಲ್ಲಿ ಏನಿರುತ್ತೆ ಅಂದರೆ 2 ರೆಡಾರ್ಗಳು ಇರ್ತವೆ. ಒಂದು ಸರ್ವೈಲೆನ್ಸ್ ರೆಡಾರ್, ಅಂದರೆ ಎಲ್ಲ ವಿಮಾನಗಳನ್ನು ಮ್ಯಾಪ್ ಮಾಡುತ್ತೆ. ಇನ್ನೊಂದು ಟ್ರ್ಯಾಕಿಂಗ್ ರೆಡಾರ್ ಅಂತೇಳಿ. ಟ್ರ್ಯಾಕಿಂಗ್ ರೆಡಾರ್ ಅದನ್ನು ಲಾಕ್ ಮಾಡ್ಕೊಳ್ಳುತ್ತೆ. ಲಾಕ್ ಮಾಡಿಕೊಂಡು ದೆನ್ ದ ಮಿಸೈಲ್ಸ್ ಆರ್ ಫೈರ್ಡ್ ವೆನ್ ಇಟ್ ಆಪ್ಟಿಮಮ್ ರೇಂಜ್. ಸುಮ್ಮನೆ ದೂರದಲ್ಲಿದ್ದಾಗಲೇ ಹೊಡಿಯೋಕ್ಕೆ ಹೋಗಲ್ಲ. ದೇ ವಿಲ್ ವೇಟ್ ಟು ಕಮ್ ವಿತ್ ಇನ್ ದಿ ಕಿಲ್ ಝೋನ್ ಅಂತ ಹೇಳ್ತೀವಿ. ವೆನ್ ದೇ ಕಮ್ ಟು KZ ದೆನ್ ದೇ ಫೈರ್ ದ ಮಿಸೈಲ್ಸ್. ಒಂದೇ ಮಿಸೈಲ್ ಫೈರ್ ಮಾಡಲ್ಲ, 2 ಮಿಸೈಲ್ ಮಾಡ್ತಾರೆ. ಒಂದು ಇಟ್ ವಿಲ್ ಗೋ ಅಂಡ್ ಹಿಟ್ ದ ಟಾರ್ಗೆಟ್, ಇನ್ನೊಂದು ಇಟ್ ವಿಲ್ ಗೋ ಅಂಡ್ ಹಿಟ್ ದ ಸೋರ್ಸ್, ಎಲ್ಲಿಂದ ಹೊಡೆದ್ರು ಅಂತೇಳಿ. ಸೊ ದಟ್ಸ್ ವೈ ಇಟ್ಸ್ ವೆರಿ ಆ್ಯಕ್ಯುರೇಟ್. ಬಟ್ ಅನ್ಫಾರ್ಚುನೇಟ್ಲಿ ಮೊನ್ನೆಯಿಂದ ಆ ಮಿಸೈಲ್ಗಳು ಮುಗಿದು ಅವ್ರ ಹತ್ರ. ಇನ್ನು ಉಳ್ಕೊಂಡಿರೋದು ಒಂದು 20 ಮಿಸೈಲ್ಗಳು. ದೇ ಎಕ್ಸ್ಪೆಕ್ಟ್ ಬೈ April 4th to 10th there won't be any missiles for arrows, David Sling and Iron Dome. ಏನೂ ಇಲ್ಲ. ಅಮೆರಿಕದಿನ್ನು ಕಳಿಸ್ಕೊಟ್ರು ಇಟ್ ವಿಲ್ ಟೇಕ್ಸ್ ದಟ್ ಮಚ್ ಟೈಮ್. ಆಮೇಲೆ 15,000 ಜನ ಸೈನಿಕರು ಶಾರ್ಟ್ ಫಾಲ್ ಇದೆ. ಹೇಳಿದ್ನಲ್ಲ, ವಾರ್ ಟೋನ್ ಫಟೀಗ್ ಸೆಟ್ ಆಗಿಬಿಟ್ಟಿದೆ ಅಲ್ಲೂ. ಈಗೇನು ಅಮೆರಿಕದಲ್ಲಿ ನೋ ಕಿಂಗ್ಸ್ ಪ್ರೊಟೆಸ್ಟ್ ಶುರುವಾಗಿದೆಯಲ್ಲ, ಅದೇ ಥರ ಈ ಇಸ್ರೇಲ್ನಲ್ಲೂ ಶುರುವಾಗಿದೆ. ಹೂಸ್ ವಾರ್ ಇಟ್ ಈಸ್, ವೈ ಯು ವಾಂಟ್ ಟು ಎಕ್ಸ್ಪ್ಯಾಂಡ್. ಬಟ್ ಅವರ ನೀವೇ ಹೇಳಿದ್ರಲ್ಲ, ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ಸು. ಅವ್ರು ಉಳ್ಕೋಬೇಕು ಅಂದರೆ ಇದನ್ನ ಮಾಡಲೇಬೇಕು, ಅನಿವಾರ್ಯ. ಅದರ್ವೈಸ್ ಇವಾಗ ಸುತ್ತಮುತ್ತ ಇರುವಂತಹ ಮುಸ್ಲಿಂ ಕಂಟ್ರೀಸ್ ಒಟ್ಟಿಗೆ ಮುಗಿಬಿದ್ವು ಅಂತಂದರೆ ನಾಮಾವಶೇಷ. ಹೌದು, ಸದ್ಯಕ್ಕೆ ಟಚ್ವುಡ್ ಆ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಹೇಳಿದ್ನಲ್ಲ, ಹೂಸ್ ವಾರ್ ಇಸ್ ದಿಸ್ ಅಂತ ಇಸ್ರೇಲಿಯನ್ಸ್ ಕೇಳ್ತಾ ಇದ್ರೆ ದಟ್ ಈಸ್ ದ ಆನ್ಸರ್ ಫಾರ್ ದೆಮ್. ಹೌದು. ಬಟ್ ಇರಾನ್ದು ಸ್ಟೋರಿ ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಸರ್. ರೆಜೀಮ್ ಚೇಂಜ್ ಆಯಿತು, ಶರಿಯಾ ಕಾನೂನು ಬಂತು, ಎಲ್ಲವೂ ಹೌದು ಸರ್. ಬಟ್ ಅವರೂ ಕೂಡ ಶೋಷಿತರೆ ಆರಂಭದಿಂದ, ಇನ್ಕ್ಲೂಡಿಂಗ್ ರಷ್ಯಾ, UK,
ಅನಿಲ ಏನು ತೈಲ ನಿಕ್ಷೇಪಗಳು ಇಲ್ಲದೇ ಇದ್ದಾಗಲೂ ಅವ್ರ ಮೇಲೆ ದೌರ್ಜನ್ಯಗಳಾಗ್ತಾ ಇತ್ತು. ಅದಾದ ಮೇಲೂ ಅವ್ರ ಮೇಲೆ ದೌರ್ಜನ್ಯ ಆಯಿತು. ಇಡೀ ದುಡ್ಡನ್ನು ತೊಗೊಂಡು ಹೋಗಿ ಬೇರೆ ದೇಶಗಳು ಹಂಚ್ಕೊಂಡ್ವೆ ಹೊರತು ಆ ದೇಶದ ಬೆಳವಣಿಗೆ ಆಗಲಿಲ್ಲ. ರಾಜ ಬೇರೆ ದೇಶಗಳಿಗೆ ಹೆಲ್ಪ್ ಆಯಿತು ಬಿಟ್ಟರೆ ಅಲ್ಲಿನ ದೇಶದ ಜನರಿಗೆ ಹೆಲ್ಪ್ ಆಗಲಿಲ್ಲ. ಅದಾದಮೇಲೆ ದೇ ಸ್ಟಾರ್ಟೆಡ್, ಇವಾಗ ನೀವು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀರಾ ಅಂದರೆ ವಿ ಗೆಟ್ ರೆಡಿ ಫಾರ್ ಇಟ್ ಅಂತ. ಅವರು ಸ್ವಲ್ಪ ದುಡ್ಡಲ್ಲಿ ಎಂತೆಂಥ ಮಿಸೈಲ್ಗಳು, ಅದನ್ನು ಹೊಡೆದುರುಳಿಸೋದಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕು. ಎಕ್ಸಾಕ್ಟ್ಲಿ. ಇದನ್ನೇ ಅಸಿಮೆಟ್ರಿಕ್ ವಾರ್ ಅನ್ನೋದು. ಅವರು ಕಳಿಸೋದು $10,000 to $20,000 ಒಂದು ಮಿಸೈಲ್, ಡ್ರೋನ್. ಇವರು ಯೂಸ್ ಮಾಡೋದು $millions ಆಫ್ ಕೌಂಟರ್ ಇಂಟರ್ಸೆಪ್ಟರ್ಸ್. ಸೊ ಇದು ಅಸಿಮೆಟ್ರಿಕ್ ವಾರ್. ಅಂದರೆ ಈಗ ನೋಡಿ, ಯಾವಾಗ 2 ಮಿಸೈಲ್ 4,000 ಕಿಲೋಮೀಟರ್ವರೆಗೂ ಹೋಯ್ತು. ಡಿಗೋ ಗಾರ್ಸಿಯಾ, ನಾವು ಡಿಗೋ ಗಾರ್ಸಿಯಾ ಹೆಸರು ಕೇಳಿದ್ದೆ ಗಲ್ಫ್ ವಾರಲ್ಲಿ. ಹೌದು. ಆಮೇಲೆ ಯಾರಿಗೂ ಗೊತ್ತಿಲ್ಲ, ದರ್ ಇಸ್ ಎ ಬಿಗ್ ಅಮೆರಿಕ. ಡಿಗೋ ಗಾರ್ಸಿಯಾ ಬೇಸಿಕಲಿ ಬಿಲಾಂಗ್ಸ್ ಟು ಮೊರಿಷಿಯಸ್. ಫ್ರೆಂಚ್ ಅವರು ಬಿಟ್ಕೊಟ್ಟು ಬ್ರಿಟನ್ನಿಗೆ ಬಿಟ್ಕೊಟ್ಟ ಮೇಲೆ ಇಟ್ ಬಿಕೇಮ್ ಬ್ರಿಟನ್ ಅಸೆಟ್. ಬ್ರಿಟನ್ನವರು ದೇ ಲೀಸ್ಡ್ ಇಟ್ ಟು ಅಮೆರಿಕ. ಇನ್ನು ವಾದ ನಡೀತಾ ಇದೆ. ಅವರು ತೀರ್ಪು ಕೊಟ್ಟಿದ್ದಾರೆ, ICJ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಕೊಟ್ಟಿದ್ದಾರೆ. ಇಟ್ ಶುಡ್ ಬಿಲಾಂಗ್ ಟು Mauritius ಅಂತೇಳಿ. ಬಟ್ ದೊಡ್ಡಣ್ಣ ಈಸ್ ಆಕ್ಯುಪೈಡ್ ಆ್ಯಂಡ್ ಪುಟ್ ಆಲ್ ಈಸ್ ಸ್ಟ್ರಾಟಜಿಕ್ ಬಾಂಬರ್ಸ್, B-1, B-2, B-52. ಆಮೇಲೆ ಎನಿ ಬಂಕರ್ ಬಸ್ಟರ್ ಅಂತ ಹೇಳ್ತಾರಲ್ಲ, ಹ್ಯೂಜ್ ದಟ್ GBU-57, ಇಟ್ ಕ್ಯಾನ್ ಪೆನೆಟ್ರೇಟ್ ಥ್ರೂ 250 feet ಡೌನ್. ಎಲ್ಲಿ ಬಚ್ಚಿಟ್ಕೊಂಡಿದ್ರು ಅವರು ಹುಡ್ಕೊಂಡು ಹೋಗಿ ಹೊಡೆದು ಬಿಡ್ತಾರೆ. ಆ ಒಂದು ಕೆಪಾಸಿಟಿ ಇರೋದ್ರಿಂದ ದೇ ಕೀಪ್ ಇಟ್ ವೆರಿ ಸೇಫ್ ಫ್ರಮ್ ಎನಿ ಅದರ್ ಅಟ್ಯಾಕ್ಸ್. ಈಗ ನೋಡಿ, ಇಟ್ ಇಸ್ ನಾಟ್ ವೆರಿ ಫಾರ್ ಫ್ರಮ್ ಇಂಡಿಯಾ. ಹೌದು, 1700 ಕಿಲೋಮೀಟರ್ಸ್ ಭಾರತದ ದಕ್ಷಿಣಕ್ಕಿದೆ. ಹಿಂದೂ ಮಹಾಸಾಗರಕ್ಕೂ ಬಂದಾಗಿದೆ ಆಗಲೇ. ಆಮೇಲೆ ನಮ್ಮದು ಒಂದು ದ್ವೀಪ ಇದೆ ಮಾರಿಷಿಯಸ್ನಲ್ಲಿ, ಅಗಲೇಗ ಅಂತೇಳಿ. ಅಲ್ಲಿ ನಮ್ಮದು ನೇವಲ್ ಬೇಸ್ ಇದೆ, ನಮ್ಮ ಏರೋಪ್ಲೇನ್ಗಳಿದ್ದಾವೆ, ನಮ್ಮ ನೌಕಾಪಡೆ ಇದೆ. ಸೊ ವಿ ಆರ್ ಆಲ್ಸೋ ಅವೇರ್ ವಾಟ್ ಈಸ್ ಹ್ಯಾಪನಿಂಗ್ ಇನ್. ಆಮೇಲೆ ಎನಿ ಗಿವನ್ ಟೈಮ್ ದೇರ್ ಆರ್ 20 to 22 ಶಿಪ್ಸ್ ಆರ್ ದೇರ್ ಇನ್ ಇಂಡಿಯನ್ ಓಷನ್ ರೀಜನ್. ಈಗೆಲ್ಲ ಬರ್ತಿದ್ದಾವಲ್ಲ ಹಾರ್ಮುಜ್ ಜಲಸಂಧಿಯಿಂದ, ಅವಕ್ಕೆಲ್ಲ ರಕ್ಷಣೆ ಕೊಡೋದು ನೇವಿ ಟಿಲ್ ದೇ ರೀಚ್ ದ EEZ ಆಫ್ ಇಂಡಿಯಾ, ಇಕನಾಮಿಕ್ ಝೋನ್ ಅಂತ. ಇದು ಹೇಳಿದ್ನಲ್ಲ, ಈ ಒಂದು ಸ್ಟೇಟ್ ಆಫ್ ಹಾರ್ಮುಜ್, ಡಸ್ ಇಟ್ ಬಿಲಾಂಗ್ ಟು ಇರಾನ್? ಇಲ್ಲ, ಖಂಡಿತ ಇಲ್ಲ. ಯಾರಿಗೆ ಸೇರ್ಬೇಕು ಸರ್? ನೋಡಿ, 1981 ಒಂದು ವಿಶ್ವಸಂಸ್ಥೆ ಒಂದು ಕಾನೂನು ಮಾಡ್ತು, UNCLOS ಅಂತೇಳಿ, UNCLOS, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ. ಒಂದು ದೇಶಕ್ಕೆ ಎಷ್ಟು ಸಿ ಸೇರಬೇಕು. ಈಗ ಭಾರತ 7,400 ಕಿಲೋಮೀಟರ್ ಕೋಸ್ಟ್ ಲೈನ್ ಇದೆ. ಎಷ್ಟು ಇಡೀ ಹಿಂದೂ ಮಹಾಸಾಗರ ಅಂದ್ಕೊಳ್ಳಿ, ಎಲ್ಲ ಹಿಂದೂಗಳು ಸೇರಿಬಿಡುತ್ತೆ. ಹಾಗಾಗಲ್ಲ. ಫಸ್ಟ್ ಈಸ್ ಫ್ರಮ್ ದ ಕೋಸ್ಟ್ ಲೈನ್ ಟು 12 nautical miles. 1 nautical mile is equal to 1.85 kilometers. 2 ಅಂತಲೇ ಇಟ್ಕೊಳ್ಳೋಣ, ಜಸ್ಟ್ ಈಸ್ ಆಫ್. ಅಪ್ ಟು ದ್ಯಾಟ್ ಈಸ್ ಕಾಲ್ಡ್ ಟೆರಿಟೋರಿಯಲ್ ವಾಟರ್. ಅಂದರೆ ಇಟ್ ಈಸ್ ಅವರ್ ವಾಟರ್, ಇಟ್ ಈಸ್ ಲೈಕ್ ಅವರ್ ಬಾರ್ಡರ್. ಅಲ್ಲಿವರೆಗೂ ನಮ್ಮ ಬಾರ್ಡರ್ ಇದೆ. ಯು ಕ್ಯಾನ್ ಮಾರ್ಕ್ ಓವರ್ ದ ಸಿ, ಬಟ್ ಇದೆ, ಈ ಬಾರ್ಡರ್ ಇದೆ ಅಂದರೆ ನಮ್ಮ ಕಾನೂನು ಅಪ್ಲೈ ಆಗುತ್ತೆ ಅಲ್ಲಿ. ಅಲ್ಲಿಂದ ಇನ್ನೊಂದು 20 nautical mile, ಇಟ್ ಇಸ್ ಕಾಲ್ಡ್ ಕಾಂಟಿಗ್ಯೂಸ್ ವಾಟರ್. ಅಂದರೆ ಪರ್ಮಿಷನ್ ಇಲ್ದಲೆ ಅಲ್ಲಿ ಒಳಗೆ ಬರೋದೇ ಇಲ್ಲ. ಬರ್ಬೋದು, ಯು ಕ್ಯಾನ್ ಕಮ್ ಫಾರ್ ಯುವರ್ ಪೋರ್ಟ್, ಕಾಲ್ ಆಫ್ ಪೋರ್ಟ್ ಅಂತ ಕರೀತಾರೆ ಬೇರೆ ದೇಶಗಳಿಂದ. ಇಟ್ ಇಸ್ ಅ ವೆರಿ ರೊಟೀನ್ ಥಿಂಗ್ ಫಾರ್ ಎನಿ. ನಾವು ಹೋದಾಗಲೂ ಅಷ್ಟೇ, ಕಾಲ್ ಆಫ್ ಪೋರ್ಟ್ ಅಂತೇಳಿ ಹೋಗಿ ಅಲ್ಲಿರ್ತೀವಿ, ಅವ್ರು ಆತಿಥ್ಯ ಕೊಡ್ತಾರೆ, ಅಲ್ಲಿ ರಿಪ್ಲೆನಿಷ್ ಮಾಡ್ತೀವಿ, ರೀಫಿಲಿಂಗ್ ಮಾಡ್ತೀವಿ. ಆಮೇಲೆ ಜನಗಳು ಒಂದಿಷ್ಟು ಒಳಗಿಂದ ಹೊರಗೆ ಬಂದು ಸುತ್ತಾಡಿಕೊಂಡು ಮತ್ತೆ ವಾಪಸ್ ಬರ್ತಾರೆ. ಅದು ಇಟ್ಸ್ ಎ ಕನ್ವೆನ್ಷನ್ ಇನ್ ದ ನೇವಿ. ಬಿಯಾಂಡ್ ದಟ್ ಈಸ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಪ್ ಟು 200 nautical miles. 200 nautical miles ಅಂದರೆ 350 kilometers. ಅಲ್ಲಿನ ಜಲಸಂಪತ್ತೇನಿದೆ ಅದು ನಮಗೆ ಸೇರಿದ್ದು. ಓಕೆ. ಸೊ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಶ್ರೀಲಂಕಾ ಓವರ್ಲ್ಯಾಪ್ ಆಗಿಬಿಡುತ್ತೆ. ಬಿಟ್ವೀನ್ ಕಂಟ್ರಿಜಿಯಸ್ ವಾಟರ್ ಇದೆ. ಸೇಮ್ ಹಾರ್ಮುಜ್ ಜಲಸಂಧಿ ಎಷ್ಟು?
33 ಕಿಲೋಮೀಟರ್. 33 ಕಿಲೋಮೀಟರ್ಸ್. 33 ಕಿಲೋಮೀಟರ್ಸ್ ಇವ್ರದೇನಾ? ಹಾಫ್ ಆಫ್ ಇಟ್ ಬಿಲಾಂಗ್ಸ್ ಟು ಒಮನ್.